ಜನ್ಮಕ್ಕೂ ಒಬ್ಬಳನ್ನ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಇನ್ನೊಬ್ಬಳನ್ನ ಅನಾಥಳನ್ನಾಗಿ ಮಾಡಲೇಬೇಕು. ನನ್ನ ಗುರಿ ತಲುಪಬೇಕು ಅಂದ್ರೆ ಬೇರೆ ದಾರಿನೇ ಇಲ್ಲ. ಅಂದ್ರೆ ಯಾಮಿನಿ ಇಷ್ಟು ವರ್ಷ ಆಶ್ರಮದಲ್ಲಿದ್ಲು. ಡಾಕ್ಟ್ರು ಊಟದಲ್ಲಿ ಏನಾದರೂ ಆಗಿದೆ ಅಂತಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಜಮಾನ್ರೆ, ಊಟದಲ್ಲಿ ಏನೂ ಇರಲಿಲ್ಲ. ನಾವೆಲ್ಲ ಅದೇ ಊಟ ಮಾಡ್ತಿದ್ವಿ. ಅದು ಅಲ್ಲದೆ ಚಿಕ್ಕ ಯಜಮಾನ್ರು ಮಳಿ ಅಂದ್ರು ಅವ್ರಿಗೆ ಏನಾದ್ರು ಮಾಡಿ ನಮ್ಮ ಮಗಳ ಸೌಭಾಗ್ಯನ ಕಳಿಯುವಂತ ನೀಚ್ ಕೆಲಸ ನಾವ್ ಯಾಕೆ ಮಾಡ್ತೀವಿ? ಆಸ್ತಿಗೋಸ್ಕರ ಅಪ್ಪ ಅಮ್ಮನ ಕತ್ ಕುಯ್ಯೋ ಕಾಲ ಇದು. ಯಾರನ್ನು ನಂಬೋ ಹಾಗಿಲ್ಲ. ಡಾಕ್ಟರ್ ಡಾಕ್ಟರ್ ನನ್ನ ಮಗ ಚಿರು ಚಿರು ಹೇಗಿದ್ದಾನೆ ಡಾಕ್ಟ್ರೆ? ಚಿರಂಜೀವಿಗೆ ಏನಾಗಿದೆ? ಊಟದಲ್ಲಿ ಏನಾದರೂ ವಿಷ? ಇಲ್ಲ, ಯಾವುದೇ ವಿಷಯ ಅವ್ರ ಮೈಯಲ್ಲಿಲ್ಲ. ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣ್ತಿದೆ. ಟೆಸ್ಟ್ನ ಎಲ್ಲ ರಿಪೋರ್ಟ್ಸು ಇನ್ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಎಲ್ಲ ನಾರ್ಮಲ್ ಆಗಿದ್ದು ಈಗ ಯಾಕೆ ಆಗ್ತಿದೆ ಅಂತ ಗೊತ್ತಾದ್ರೆ ನಾವೊಂದು ನಿರ್ಧಾರಕ್ಕೆ ಬರ್ಬೋದು. ಸರಿನೇ ಇದೆಯಾ? ಹೌದು, ಕೆಲವೊಮ್ಮೆ ಸುಸ್ತಿಗೂ ಹೀಗಾಗುತ್ತೆ. ರಿಸಲ್ಟ್ ಬರ್ಲಿ, ನೋಡೋಣ. ಎಲ್ಲ ಸರಿಯಾಗಿದ್ದು ಹೀಗಾಗಿದೆ ಅಂದ್ರೆ ಇದೇನಾದ್ರೂ ಶಾಪದ ಪರಿಣಾಮ ಇರ್ಬೋದಾ? ಅಜ್ಜಮ್ಮ ಏನ್ ಮಾತಾಡ್ತಿದ್ದಾರೆ? ಹಾಗಾದ್ರೆ ಅವನಿಗೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ವಾ ಡಾಕ್ಟರ್? ಅವ್ರ ದೇಹ ವೀಕ್ ಇರೋದ್ರಿಂದ ಗ್ಲೂಕೋಸ್ ಹಾಕಿದೀವಿ, ಮಲ್ಟಿ ವಿಟಮಿನ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ಡಾಕ್ಟರ್, ನಾನು ಚಿರುನ ನೋಡ್ಬೇಕಾಗಿತ್ತು, ಒಳಗಡೆ ಹೋಗ್ಬೋದಾ? 10 ನಿಮಿಷ ಬಿಟ್ಟು ಹೋಗಿ. ಇನ್ನೊಂದಷ್ಟು ಮೆಡಿಸಿನ್ ಹಾಕೋದಿದೆ, ಆದ್ರೆ ಡಿಸ್ಟರ್ಬ್ ಮಾಡಬೇಡಿ. ಯಾರಾದ್ರೂ ಒಬ್ರು ಹೋಗಿ ನೋಡ್ಕೊಂಡು ಬರ್ಬೋದು. ಈಗಾಗಿರೋ ಸಾಲ್ದ? ದಯವಿಟ್ಟು ದಯವಿಟ್ಟು ನನ್ನ ಮಗನ ಹತ್ರ ಸುಳಿಬೇಡ ನೀನು. ಇಲ್ಲಿಂದ ಹೊರಟೋಗು. ಯಾಮಿನಿ ಸುಪ್ತ ಮನಸ್ಸನ್ನ ಅವಳ ದೇಹದಿಂದ ತೆಗೆದುಹಾಕು. ಆದ್ರೆ ಈಗಾಗಲೇ ಯಾಮಿನಿ ಸಾಕಷ್ಟು ನೋವು ತಿಂದಿದ್ದಾಳೆ. ಅಮ್ಮ, ಇದನ್ನೆಲ್ಲ ನಾನು ನಿನ್ಗೋಸ್ಕರ ಮಾಡಿದೆ, ಇನ್ನ ಅಕ್ಕನಿಗೋಸ್ಕರ ಮಾಡ್ತೀನಿ.
ಒಂದು ಕಾಲದಲ್ಲಿ ನಿನ್ನನ್ನ ನನ್ನ ಬಾಳಿಂದನೇ ದೂರ ಇಟ್ಟಿದ್ದೆ. ಈಗ ನಿನ್ನ ದೇಹದಿಂದ ನಿನ್ನ ಸುಪ್ತ ಪ್ರಜ್ಞೆನ ದೂರ ಇಡ್ತಾ ಇದ್ದೀನಿ. ನನ್ ಕ್ಷಮಿಸ್ಬಿಡು ಮಗಳು. ಕಾಮಿನಿ, ನನ್ ಚಿರುನ ನಾನು ಪಡ್ಕೊಂಡ್ಮೇಲೆ ನೀನ್ ಮತ್ತೆ ಮೊದ್ಲಿನ ತರ ಮಾಡ್ತೀನಿ ಯಾಮಿನಿ. ಹಾಗೆ ಮಾಡಿದ್ರೆ ಚಿರು ದಕ್ಕೋದು ನಿನಗಲ್ಲ, ಯಾಮಿನಿಗೆ. ಏನ್ ಹೇಳ್ತಾ ಇದ್ಯಾ? ಹಾಗಾದ್ರೆ ನಾನೇನ್ ಮಾಡ್ಬೇಕು? ಒಂದು ಆತ್ಮ ಇನ್ನೊಂದು ಆತ್ಮದ ಜೊತೆಗೆ ಮಿಲನ ಆಗಕ್ ಮಾತ್ರ ಸಾಧ್ಯ. ಅಂದ್ರೆ ನೀನು ಚಿರಂಜೀವಿಯ ಆತ್ಮದ ಜೊತೆಗೆ ಸೇರ್ಬೇಕು. ಚಿರಂಜೀವಿ ಆತ್ಮಾನ? ಚಿರಂಜೀವಿ ಸಾಯ್ಬೇಕು. ಆಗ ಮಾತ್ರ ಅವನು ನಿನ್ನವನಾಗ್ತಾನೆ. ಚಿರುನ ಸಾಯಿಸಿ ಅವನ ಆತ್ಮ ಜೊತೆ ಸೇರ್ಬೇಕಾ? ನಾನ್ ಪ್ರೀತಿ ಚಿರುನ ನಾನೇ ಹೇಗೆ ಕೊಲ್ಲೇಬೇಕು. ಅವನ್ ಸಾಯ್ದೆ ಇದ್ರೆ ಚಿರುನ ನೀನ್ ಪಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಏನು ಯೋಚನೆ ಮಾಡ್ತಿದೀಯ? ಚಿರಂಜೀವಿ ನಿನಗೆ ಬೇಡವಾ? ಚಿರು ಚಿರು ನನಗ್ ಬೇಕು. ಚಿರು ನನಗ್ ಬೇಕು. ಹಾಗಾದ್ರೆ ನಿನಗೆ ಬೇರೆ ಆಯ್ಕೆ ಇಲ್ಲ.